ಕರ್ನಾಟಕ ಕನ್ಯೆ ಆಯ್ತಲ್ಲ, ಇವ್ರು ಯಾರಾದರೂ ಒಬ್ಬ MP ಬಾಯಿ ಬಿಟ್ಟಿದ್ದಾರ? ಮತ್ತೆ ಹಿಂದೆ ಇದ್ರಲ್ಲ MP ಬಳ್ಳಾರಿನಲ್ಲಿ MP ಇದ್ರಲ್ಲ, ಒಂದಿನ ಬಾಯಿ ಬಿಟ್ಟಿದ್ದಾರ? ಆಯ್ತು, 6 ತಿಂಗಳಾದರೂ ಕೂಡ ಬರ ಪರಿಹಾರ ಕೊಡಲಿಲ್ಲ. ಒಬ್ಬರವ್ರು ಬಾಯಿ ಬಿಟ್ರ? ಕೇಂದ್ರ ಸರ್ಕಾರಕ್ಕೆ ಅವರೇ ಒಪ್ಕೊಂಡಿದ್ದದು. 15ನೇ ಹಣಕಾಸಿನ ಆಯೋಗನೇ ಶಿಫಾರಸು ಮಾಡಿದ್ದು 5,495 ಕೋಟಿ ಕೊಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಕೊಡಬೇಡಿ ಅಂತ ಹೇಳಿ ಆಗಲ್ಲ ಅಂತಂದ್ಬಿಟ್ರು. ಅದ್ರ ಮಾತಾಡಿದಾರ? ಬೆಂಗಳೂರಿಗೆ 6,000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? ಪೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳ ಅಭಿವೃದ್ಧಿಗೆ ಕೊಟ್ರ? ಕೊಡಲಿಲ್ಲ. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಕೊಟ್ರ? ಇದನ್ನೆಲ್ಲ ಕೇಳೋರು ಯಾರು? BJP ಸರ್ಕಾರ ಇದೆ ಕೇಂದ್ರದಲ್ಲಿ. ನಮ್ಮ DK ಶ್ರೀನಿವಾಸ್ ಒಬ್ಬ ಕೇಳದ್ದು. ಅದು ಕೇಳೋದೊತ್ತಿಗೆ ಏನು ದೇಶ ವಿಭಜನೆ ಮಾಡಕ್ಕೆ ಕೊಟ್ಟುಬಿಟ್ಟಿದ್ದೀರಿ ನೀವು ಅಂತ. ಇದೇ ನರೇಂದ್ರ ಮೋದಿಯವರು ಗುಜರಾತಿನ ಚೀಫ್ ಮಿನಿಸ್ಟರ್ ಇರುವಾಗ ಏನೇನು ಮಾತಾಡಿದ್ದಾರೆ ಅಂತ ಹೇಳ? ತೆರಿಗೆ ಬಗ್ಗೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಏನ್ ಪ್ರೋಸೆಸ್ ನಡೆದಿದೆ. ಆಮೇಲೆ ತುಂಗಭದ್ರಾ ಬ್ಯಾಲೆನ್ಸಿಂಗ್ ರಿಸರ್ವರ್ ನವಲಿದು ನೀವು ಬಜೆಟ್ ನಲ್ಲಿ ಹೇಳಿದ್ರೆ ಆಂಧ್ರ ನಿಮ್ಮ ಸರ್ಕಾರ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ನಾವು ತೆಲಂಗಾಣ ಆಂಧ್ರ ಎಲ್ಲ ಮಾತಾಡಬೇಕು, ಮಾತುಕತೆ ಪ್ರಾರಂಭ ಮಾಡ್ತೀವಿ. ಮಾಡಿ ಅದನ್ನು DPR ಮಾಡಿಸಿ ಎರಡೂ ರಾಜ್ಯಗಳು ಎಲ್ಲ ನಾವೇ ಮಾಡೋಕ್ಕಾಗಲ್ವಲ್ಲ ಅದನ್ನು. ಬಿಕಾಸ್ ತುಂಗಭದ್ರಾ ಡ್ಯಾಮು 3 ರಾಜ್ಯಗಳು ಸೇರಬೇಕು. ಆ 3 ರಾಜ್ಯಗಳ ಜೊತೆ ಮಾತಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕು.